ಅಧಿಕಾರ ಇದ್ದಾಗ ಸ್ವಲ್ಪ ನಿಮ್ಗೆ ಅಹಂಕಾರ ಬಂದ್ರ ಜನ ನಿಮಗೆ ಬಹಳ ಬೇಗನ ನಿಮ್ದು ಸ್ಥಾನ ತೋರಿಸ್ಕೊಡ್ತಾರೆ. ಅದಕ್ಕೆ ಒಂದೇ ವರ್ಷದಲ್ಲಿ ಉದಾಹರಣೆ ಸಿಕ್ಕಿದೆ ಅಂತ ನೀವು ಹೇಳ್ತೀರ. 100%. ಒಂದೇ ವರ್ಷದಲ್ಲಿ ಬೆಳಗಾವಿ ಜನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಒಂದೇ ವರ್ಷ ಅಂತಲ್ಲ, 5 ವರ್ಷ ಅವ್ರು MLA ಮೊದ್ಲು ಒಂದು 5 ವರ್ಷ ಪೀರಿಯಡ್ ಈ ಲೋಕಸಭೆ ಈ ಸರ್ಕಾರ ಅನ್ಕೊಂಡ. ಈ ಸರ್ಕಾರ 1 ವರ್ಷದಲ್ಲೇ ಪರಿಣಾಮ ಜನ ನೋಡ್ತಾ ಇದ್ದಾರೆ. ಮತ್ತೆ ಅದ್ರಿಗೆ ಅವ್ರ ಫಲಿತಾಂಶ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಅಹಂಕಾರ ಮಾಡಬಾರ್ದು. ನೋಡ್ರಿ, ಈಗ ಕೆಲವು ಮಂದಿ 7 ಸಲ ಗೆದ್ದಿದ್ದಾರೆ, 8 ಸಲ ಗೆದ್ದಿದ್ದಾರೆ. ನಮ್ಮಲ್ಲಿ ಶಂಕರಾನಂದ್ ಅಂತಿದ್ರು, 8 ಸಲ ಗೆದ್ದಿದ್ರು ಅವರು ಕೂಡ. ಆದ್ರೆ ಒಂದ್ ದಿವ್ಸ ಹೋಗಬೇಕು, ಜಗತ್ ಬಿಟ್ಟು ಹೋಗೋದಿದೆ. ಕುರ್ಚಿ ಅಂತ ಬಹಳ ಟೆಂಪರರಿ. ಅದಕ್ಕೆ ಅಂಟ್ಕೊಂಡಿರೋವಿದ್ದೀವಿ, ನವ ಪರ್ಮನೆಂಟ್ ಇರ್ತೀವಿ, ನವ ಇರಬೇಕು, ಈ ಭಾವನೆ ಇರಬಾರ್ದು. ಕೆಲವೊಂದು ದೇವ್ರ ಮೇಲೆ ಬಿಡ್ಬೇಕು. ನಾವು ಭಾರತೀಯರ ಹಿಂದೂ ಸಂಸ್ಕೃತಿಯಲ್ಲಿ ದೇವರ ಧರ್ಮ ಅಂತ ಒಂದು ಬೆಲೆ ಕೊಡುವಂತ ಮಾನಸಿಕತೆ ಇದ್ದೀನವ್ರೆ. ಅವನ ಕಡೆ ಬಿಡ್ಬೇಕು ನಾವು. ಕೆಲವೊಂದು ವಿಷಯ ನಾವು ಕೆಲಸ ಮಾಡ್ಕೊತ ಹೋಗೋದ, ಫಲ ದೇವ್ರಿಗೆ ಬಿಟ್ಟಿದ್ದು ಪ್ರತಿಫಲಗಳು. ಒಂದ್ ಕಡೆ ಇಷ್ಟೇ ಕೆಲಸ ಮಾಡ್ರೆ ಇಷ್ಟ ಹೇಳ್ಕೊಳ್ಳೋರು ಜಾಸ್ತಿ. ಬೆಳಗಾವಿಲಿ ಕಳೆದ ವರ್ಷ ಒಂದು ಅತಿ ದೊಡ್ಡ ಇಶ್ಯೂ ಆಗುತ್ತೆ, ಶಿವಾಜಿ ಪ್ರತಿಮೆ ವಿಚಾರ, ಆ ಕೋಟೆ ವಿಚಾರ. ನೀವು ಅಧಿಕಾರದಲ್ಲಿದ್ದಾಗ, ನೀವು ಶಾಸಕರಾಗಿದ್ದಾಗ ಅನುದಾನವನ್ನ ತಂದಿದ್ದು ಅಂತ ನಾವು ನೋಡಿದೀವಿ, ಕೇಳಿದೀವಿ, ಓದಿದೀವಿ, ಆಯ್ತಾ. ಆದ್ರೆ ಆ ನಂತರದಲ್ಲಿ ಕ್ರೆಡಿಟ್ ತಗೊಳಕ್ಕೆ ಬೇರೆ ಬೇರೆಯವ್ರ ನಡುವೆ ಕಿತ್ತಾಟ ನಡೀತು. ನೀವು ಮಾತ್ರ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರಿ. ಬಟ್ ಜನರಿಗೆ ಸತ್ಯ ಗೊತ್ತಿತ್ತು. 100% ಜನರಿಗೆ ಸತ್ಯ ಗೊತ್ತಿತ್ತು. ಮತ್ತು ನಾ ಹೇಳಲ್ಲ, ಈಗ ಮಾತಾಡೋ ದೇವ್ರ ಒಬ್ಬದಾನಂತ. ನೀವು ಕೆಲಸ ಮಾಡತ್ ಹೋಗ್ಬೇಕು. ಮತ್ತ ಇದು ನೀವೊಂದು ಮಾತಾಡ್ರಿ, ಅದು ಬಹಳ ಸಲ ಚರ್ಚೆ ಆಗ್ತದೆ. ಮಾರ್ಕೆಟಿಂಗ್ ಅಂತಾರಲ್ಲ, ಕರೆಕ್ಟ್. ಈಗ ನರೇಂದ್ರ ಮೋದಿಜಿ ಅವರ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಅವ್ರ ಒಳಗೂ ಅದ ಒಂದು ವ್ಯತ್ಯಾಸ. ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಮಾರ್ಕೆಟಿಂಗು ಮಾಡ್ತಾ ಇದ್ದಾರೆ. ಕರೆಕ್ಟ್. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಒಳ್ಳೆ ಕೆಲಸ ಮಾಡ್ರು, ಅದ್ರ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಒಂದೇ ಅವಕಾಶ ಇದ್ರು. 3 ಸಲ ಆಗ್ತಾ ಇದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ನನಗೂ ಒಂದು ಅದು ಚಲೋನು ಕೆಟ್ಟ ಗುಣ ಗೊತ್ತಿಲ್ಲ, ಮಾರ್ಕೆಟಿಂಗ್ ಬರೋದಿಲ್ಲ ನನಗೆ. ಅದ್ರೊಳಗೆ ನಾ ಮೈನಸ್ ಇದ್ದೇನೆ. ನನ್ನ ಸುತ್ತಮುತ್ತ ಇದ್ದಿನ ನಾ ಯಾರ್ದ ಹೆಸರು ಅವ್ರ ಮೇಲೆ ಟೀಕೆ ಅಂತ ಹೇಳ್ತಾ ಇಲ್ಲ. ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ. ನನ್ನ ಕಡೆ ಇದೆ, ಇದನ್ನ ಮಾಡ್ತಾ ಇದ್ದೇನೆ. ಕೆಲವು ಮಂದಿ ಇದ್ದಿದ್ಕಿಂತ ಜಾಸ್ತಿ ಹೇಳ್ತಾರೆ, ಕೆಲವು ಮಂದಿ ಸುಳ್ಳು ಹೇಳಿ ಮಾರ್ಕೆಟಿಂಗ್ ಮಾಡ್ತಾರೆ. ಅದು ಒಂದು ಭಾಗ. ಆದ್ರೆ ಅದು ಒಂದು ಸ್ವಭಾವ ಮಾರ್ಕೆಟಿಂಗ್ ಮಾಡೋದ.